ಎವ್ರಿವನ್, ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಹೆಲ್ದಿ ಓಟ್ಸ್ ವಿತ್ ಡ್ರೈ ಫ್ರೂಟ್ಸ್ ಮತ್ತು ಫ್ರೂಟ್ಸ್ ಹಾಗೆ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಇಲ್ಲಿ ನೀವು ಓವರ್ನೈಟು ಸೋಕ್ ಮಾಡ್ಬೋದು. ಆಲ್ಮಂಡ್, ವಾಲ್ನಟ್ ಮತ್ತು ರೈಸಿನ್ ಓವರ್ನೈಟ್ ಮಾಡಿಲ್ಲ ಅಂದರೆ ಮಾರ್ನಿಂಗು ಮಾಡ್ಬೋದು. ಸೊ ನಾವು ಮಾಡಿಲ್ಲ ಅದು ಡೈರೆಕ್ಟಾಗಿ ನೀವು ಕನ್ಸ್ಯೂಮ್ ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಮಾರ್ನಿಂಗಲ್ಲಿ ಹಾಕಿ ನೀವು ಬಿಸಿನೀರು ಹಾಕಿಟ್ರೆ ನಿಮಗೆ ಆಲ್ಮಂಡ್ ಸ್ಕಿನ್ ಈಸಿಯಾಗಿ ತೆಗಿಬೋದು. ತೆಗೆದಿಲ್ಲ ಆದರೂ ಏನೂ ಪ್ರಾಬ್ಲಮ್ ಇಲ್ಲ. ತೆಗೆದ್ರೆ ನಿಮಗೆ ಸಾಫ್ಟ್ ಆಗಿರುತ್ತೆ ಅಂತ ಅಷ್ಟೇ, ಮತ್ತೇನಿಲ್ಲ ಅದರಲ್ಲಿ ಡಿಫ್ರೆನ್ಸು. ಇವಾಗ ನಾನು ಬಿಸಿನೀರು ಹಾಕಿಟ್ಟೆ, 1 ಅವರ್ ಇಡ್ತೇನೆ ಅಷ್ಟೇ, ಸ್ಕಿನ್ ತೆಗಿಯೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ನಾನು ಲೋ ಫ್ಯಾಟ್ ಮಿಲ್ಕ್ ತೊಗೊಂಡಿದ್ದೇನೆ ಓಟ್ಸ್ ಪ್ರಿಪೇರ್ ಮಾಡೋಕ್ಕೆ. ನಿಮಗೆ ನಾನು ಇಲ್ಲಿ ಒಬ್ಬರಿಗೆ ಆಗುವಷ್ಟು ತೊಗೊಂಡಿದ್ದೇನೆ. ನಮ್ಮ ಹಸ್ಬೆಂಡ್ಗೆ ಬೇಗ ಆಫೀಸ್ ಇರುತ್ತೆ, ಸೊ ನಾನು ಒಬ್ಬರಿಗೆ ಎಷ್ಟು ಮಿಲ್ಕ್ ಬೇಕೋ ಅಷ್ಟು ತೊಗೊಂಡಿದ್ದೇನೆ. 1 ಬೌಲ್ ಮಾಡುವಷ್ಟು ಓಟ್ಸು. ಆಗಿದ್ಮೇಲೆ ಇದನ್ನು ನಾವು ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಇಡಬೇಕು. ಒಂದು ಸಲ ಬಾಯ್ಲ್ ಆಗಿದ್ಮೇಲೆ ನೀವು ತುಂಬ ಜನ ಇಲ್ಲಿ ಕ್ವಿಕ್ ಓಟ್ಸ್ ತೊಗೋತಾರೆ, ಆಯಿತಾ. ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು ಕ್ವಿಕ್ ಓಟ್ಸ್ ತೊಗೋಬೇಡಿ. ಅದಕ್ಕಿಂತ ಬೆಸ್ಟ್ ನಿಮಗೆ ಚೆನ್ನಾಗಿ ಬಾಯ್ಲ್ ಮಾಡ್ತೀವಲ್ಲ ನಾವು, ಇದು ಹ್ಯಾನಾ ಅವರದ್ದು, ಹ್ಯಾನಾ ಯಾವ ಬ್ರ್ಯಾಂಡು ತೊಗೋಬೋದು ನಿಮಗೆ, ಹೋಲ್ ಗ್ರೈನಿದ್ದು. ನೀವು ಚೆನ್ನಾಗಿ ಬಾಯ್ಲ್ ಮಾಡೋದು ತೊಗೊಳ್ಳಿ, ಕ್ವಿಕ್ ಓಟ್ಸ್ ತೊಗೋಬೇಡಿ. ಇದನ್ನು ನೀವು ಮಿಲ್ಕ್ ಇವಾಗ ಬಾಯ್ಲ್ ಬರ್ತಾಯಿದೆ ನೋಡ್ಬೋದು. ನಿಮಗೆ ಮಿಲ್ಕ್ ಚೆನ್ನಾಗಿ ಬಾಯ್ಲ್ ಬಂದಾಗ ನಿಮಗೆ ಒಬ್ಬರಿಗೆ ಎಷ್ಟು ಕ್ವಾಂಟಿಟಿ ಬೇಕು, ತುಂಬ ಓಟ್ಸ್ ತೊಗೋಬಾರ್ದು. ಬಿಕಾಸ್ ನಾವು ಇದಕ್ಕೆ ಡ್ರೈ ಫ್ರೂಟ್ಸು ಆ್ಯಡ್ ಮಾಡ್ತೇವೆ. 1 ಬೌಲಲ್ಲಿ ಮೀಡಿಯಮ್ ಆಗುವಷ್ಟು ತೊಗೋಬೇಕು. ನಾನು ಇದರಲ್ಲಿ 1 ಕಪ್ಪಲ್ಲಿ 1/2 ಕಪ್ ಓಟ್ಸ್ ತೊಗೊಂಡಿದ್ದೇನೆ. ಇದನ್ನು ನೀವು ಇವಾಗ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಇದು 1 ನಿಮಿಷ 2 ನಿಮಿಷದಲ್ಲಿ ಬೇಯೋದಿಲ್ಲ. ನೀವು ಇದಕ್ಕೆ 10 ಮಿನಿಟ್ಸ್ ತನಕ ಟೈಮ್ ಕೊಡಬೇಕು. ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಬೇಕು. 10 ಮಿನಿಟ್ಸ್ ಆಗುವಾಗ ಬೇಯುತ್ತಲ್ಲ, ನಿಮ್ಗೆ ಗೊತ್ತಾಗುತ್ತೆ, ಸಾಫ್ಟ್ ಆಗುತ್ತೆ. ಆಗಿದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 30 ಮಿನಿಟ್ಸ್, ಒಂದು 15-30 ಮಿನಿಟ್ಸ್ ಇಡಿ. ಅದೇ ಬಿಸಿಗೆ ಅದು ಚೆನ್ನಾಗಿ ಬಾಯ್ಲ್ ಆಗಿ ಮಿಲ್ಕ್ ಎಲ್ಲ ಅಂದರೆ ತುಂಬ ಮಿಲ್ಕ್ ಇರೋದಿಲ್ಲ ಅದರಲ್ಲಿ, ಅದು ಬಾಯ್ಲ್ ಆಗುವಾಗ ಗೊತ್ತಿಲ್ಲ ನಿಮಗೆ, ಮಿಲ್ಕ್ ಹೀರ್ಕೊಂಡು ತಿಕ್ಕಾಗಿರುತ್ತೆ. ಇವಾಗ ನಾನು ತೋರಿಸ್ತೀನಿ ನೋಡಿ, ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಆವಾಗ ನಮ್ಗೆ ತಿನ್ನೋಕ್ಕೂ ಚೆನ್ನಾಗಿ. ತುಂಬ ಮಿಲ್ಕ್ ಇದ್ದರೆ ಅದು ಒಂಥರ ಟೇಸ್ಟ್ ಬರುತ್ತೆ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈ ಥರ ತಿಕ್ಕಾಗಿ ಬೇಕು ಮಿಲ್ಕು ಇದು. ಇವಾಗ ನಾವು ಡ್ರೈ ಫ್ರೂಟ್ಸ್ ಆಡುವಾಗ ಕರೆಕ್ಟಾಗಿ ಕ್ವಾಂಟಿಟಿಗೆ ಬರುತ್ತೆ. ಇವಾಗ ನೋಡಿ, ನಾನು ಈ ಬೌಲಲ್ಲಿ 1/2 ಅಷ್ಟು ಓಟ್ಸ್ ತೊಗೊಂಡಿದ್ದೇನೆ ಒಬ್ಬರಿಗೆ. ಇವಾಗ ನನಗೆ ನನ್ನ ಮಗಳಿಗೆ ತೊಗೊಳ್ಳೋದಾಗ ಇಷ್ಟು ತೊಗೊಳ್ಳೋದಿಲ್ಲ, ಸ್ವಲ್ಪ ಕಮ್ಮಿ ತೊಗೊಳ್ತೇನೆ. ಇವಾಗ ನನ್ನ ಹಸ್ಬೆಂಡ್ಗೆ ತೊಗೊಳ್ಳೋದಕ್ಕೆ ನಾನು ಇಷ್ಟು ತೊಡಿ, ಇದರಲ್ಲಿ ಫುಲ್ಲಲ್ಲ 1/2. ಆಗಿದ್ಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಮತ್ತು ಫ್ರೂಟ್ಸ್ ಆ್ಯಡ್ ಮಾಡಿ. ಇದಕ್ಕೆ ನಾನು ಫ್ರೂಟ್ಸಲ್ಲಿ ಇವತ್ತು ಪೊಮಗ್ರನೇಟ್ ತೊಗೊಂಡಿದ್ದೇನೆ, 1 ಪೊಮಗ್ರನೇಟ್. ಆಗಿದ್ಮೇಲೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೇನೆ. ಡ್ರೈ ಫ್ರೂಟ್ಸಲ್ಲಿ ನೋಡಿ, ಪಂಪ್ಕಿನ್ ಸೀಡ್, ವಾಲ್ನಟ್, ಆಲ್ಮಂಡ್, ರೈಸಿನ್ ಮತ್ತು ಪೀನಟ್ ಇದೆ. ಫ್ರೈಡ್ ಪೀನಟ್ ಐತೆ, ಅದರಲ್ಲಿ ಹನಿಯಲ್ಲಿ ಕವರ್ ಆಗಿದೆ, ಸೆಸೆಮೆ ಕವರ್ ಆಗಿದೆ ಹನಿಯಲ್ಲಿ. ಪಂಪ್ಕಿನ್ ತುಂಬ ಒಳ್ಳೆಯದಾಯಿತು, ಇದರಲ್ಲಿ ಪ್ರೋಟೀನು, ಮ್ಯಾಗ್ನೀಸಿಯಮ್, ಜಿಂಕ್ ಮತ್ತು ಐರನ್ ಇರುತ್ತೆ. ಇವನ್ ಆಲ್ಮಂಡಲ್ಲಿ ರಿಚ್ ಇನ್ ವೈಟಮಿನ್ ಇ, ಫೈಬರ್ಸ್ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ ಮತ್ತು ಹೇರಿಗೆ. ರೈಸಿನ್ ಹಾಗೆ, ಇದರಲ್ಲೂ ಐರನ್, ಪೊಟ್ಯಾಷಿಯಮ್, ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರುತ್ತೆ. ವಾಲ್ನಟ್ ಅಂತೂ ಮಕ್ಕಳಿಗೆ ತುಂಬ ಒಳ್ಳೆಯದು, ಬ್ರೈನ್ ಮತ್ತು ಹೆಲ್ತಿಗೆ. ಇದರಲ್ಲಿ ಒಮೆಗಾ 3 ಇರುತ್ತೆ. ಸೆಸೆಮೆನ್ ಹಾಗೆಯೇ ರಿಚ್ ಇನ್ ಕ್ಯಾಲ್ಸಿಯಮ್. ಓಟ್ಸಲ್ಲಿ ಹೈ ಫೈಬರ್ ಇರುತ್ತೆ. ಇವನ್ ಬಾಯ್ಲ್ಡ್ ಎಗ್, 2 ಬಾಯ್ಲ್ಡ್ ಎಗ್ ತೊಗೋಬೇಕು. ನೀವು ಯೋಲ್ಕ್ ಇಡಿ, 1 ಯೋಲ್ಕ್ ತೆಗೆದಿಡಿ. ಇದು ನಿಮಗೆ ತುಂಬ ಒಳ್ಳೆಯದು. ಲೋ ಕ್ಯಾಲರೀಸ್ ಇರುತ್ತೆ, ಬಟ್ ಪ್ರೋಟೀನ್ ಹೈ ಇರುತ್ತೆ. ಯೋಲ್ಕ್ ಇಟ್ಟರೆ ನಮಗೆ B12 ಎಲ್ಲ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಯಾವ ಮೆಡಿಸಿನೂ ಬೇಕಿಲ್ಲ, ಇದರಲ್ಲಿ ಎಲ್ಲ ಕವರ್ ಆಗಿರುತ್ತೆ. ವೈಟಮಿನ್ಸ್, ಐರನ್, ಪೊಟ್ಯಾಷಿಯಮ್, ಒಮೆಗಾ 3 ಎಲ್ಲ. ನನ್ನ ಮಗಳಿಗೆ ತುಂಬ ಇಷ್ಟ ಇದು. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಎಂಜಾಯ್ ಮಾಡಿ ತಿಂತಲ್ಲ. ದೋಸೆ ಅಂದರೆ ಇಷ್ಟ ಆಗೋದಿಲ್ಲ ನೋಡಿ. ಈ ಥರ ಕಲರ್ಫುಲ್ಲು ಇರುತ್ತೆ, ಹೊಟ್ಟೆ ಫುಲ್ ಇರುತ್ತೆ. ಥ್ಯಾಂಕ್ ಯು.